ಕೆರೆಗಳದು ಅವೆಲ್ಲ ಒಟ್ಟಿಗೆ ಬೇಡ, ಇವತ್ತು ಇದು ಸಾಕು ಅಂತ ಕಾಣಿಸ್ತದೆ. ಕೆರೆಗಳದು ಎಲ್ಲ ಸಂಪೂರ್ಣ ಮಾಹಿತಿ ಕೊಟ್ಟು ಯಾರು ಹೇಳಿ ನನಗೆ ಅದು ಮಾಹಿತಿ. ನಾನು ಬೆಳಗ್ಗೆ ಪೇಪರ್ ಓದಕ್ಕಾಗಿಲ್ಲ, ರಾತ್ರಿ ಬಂದೆ ಡೆಲ್ಲಿಯಿಂದ. ಕರೆಕ್ಟಾಗಿ ಮಾಹಿತಿ ಗೊತ್ತಿಲ್ಲ ನನಗೆ, ತಿಳ್ಕೊಂಡು ನಾನು ಮಾತಾಡ್ತೀನಿ. ಆದ್ರೆ ಒಂದು, ಈ ಸರ್ಕಾರದಲ್ಲಿ ಈ ಪೋಸ್ಟ್ ಮಾಡ್ತಕ್ಕಂಥದ್ದು ಏನು ನಿರಂತರವಾಗಿ ಕಾಂಗ್ರೆಸ್ನವರು ಮಾಡ್ತಾರೆ, ಬಿಜೆಪಿಯವರು ಮಾಡ್ತಾರೆ, ಜೆಡಿಎಸ್ನವರು ಮಾಡ್ತಾರೆ. ಇಲ್ಲಿ ಕಾಂಗ್ರೆಸ್ನವರು ಅತ್ಯಂತ ಕೀಳು ಮಟ್ಟದಲ್ಲಿ ಮಾಡಿದ್ರು, ಅವ್ರನ್ನ ಯಾರು ಟಚ್ ಮಾಡಲ್ಲ ಅಧಿಕಾರಿಗಳು. ಅದೇ ಬಿಜೆಪಿ ಜೆಡಿಎಸ್ನವರು ಯಾರಾದ್ರೂ ಪೋಸ್ಟ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಕರ್ಕೊಂಡು ಸ್ಟೇಷನ್ ಅಲ್ಲಿ ಕೂರಿಸ್ಕೊತೀರಿ. ಇದು ನಡೀತಾ ಇರೋದು. ಓಹೋ, ಏನ್ ಗ್ರೇಟ್ ಕಾನೂನು ತಜ್ಞ ಇವತ್ತು. ಡೆತ್ ನೋಟು ಅದೆಂಥದ್ದು, ಅದನ್ನೆಲ್ಲ ತಗೊಳಕ್ಕಾಗಲ್ಲ ಅಂತ ಹೇಳ್ತಾರೆ. ಯಾರ್ಯಾರನ್ನ ಮುಗಿಸಕ್ಕೆ ಏನೇನು ಡೆತ್ ನೋಟ್ ಬರ್ಸಿದಿರಿ, ಏನೇನು ಕಾನೂನು ಸಲಹೆ ಕೊಟ್ಟಿದ್ರಿ ಸರ್ಕಾರಕ್ಕೆ ಗೊತ್ತಿದೆ ನನಗೂ. ನೀವು ಮಾಡ್ತಂತ ಪಾಪದ ಕೆಲಸಗಳಿಗೆ ಇವತ್ತು ಈ ರೀತಿಯ ವಾತಾವರಣ ನಿಮ್ಮ ಮೇಲೂ ಬಂದಿದೆ. ನೋಡೋಣ ಏನ್ ಮಾಡ್ತಾರೆ. ಆಗಲೇ ರಾಜಣ್ಣನ ಕೇಸು ಮುಗಿಸಾಯ್ತಲ್ಲ, ಏನು ವಿರಾವೇಶದಲ್ಲಿ ಮಾತಾಡಿದ್ರು ಅಸೆಂಬ್ಲಿ ಒಳಗೆ. ಎಲ್ಲ ಮಾಹಿತಿ ಇದೆ, ಎರಡೇ ದಿನದಲ್ಲಿ ಕೊಟ್ಟು ಬಿಡ್ತೀನಿ ಹೇಳಿದ್ರಲ್ಲ. ಈಗ ಸುಪಾರಿ ಕತೆ, ಅದೊಂದು ಸಿನಿಮಾ ತೆಗಿಬಹುದು. ಈಗ ಹನಿ ಟ್ರ್ಯಾಪ್ದು ನಿಮ್ ಸುಪಾರಿ ಕತೆದು ಎರಡು ಮಿಕ್ಸ್ ಮಾಡಿ ಫಸ್ಟ್ ಕ್ಲಾಸ್ ಪ್ಯಾನ್ ಇಂಡಿಯಾ ಪಿಕ್ಚರ್ ಮಾಡಬಹುದು. ಬಹುಶಃ ನನ್ನ ಅಭಿಪ್ರಾಯ ಪ್ಯಾನ್ ಇಂಡಿಯಾ ಪಿಕ್ಚರ್ ಮಾಡಬಹುದು. ಇದು ಕತೆ ಗೊತ್ತಿದೆ ನನಗೆ. ಈಗ ಫಸ್ಟ್ ಯಾರು ಹೊಡೆದ್ರು, ಎಲ್ಲಿ ಹೊಡೆದ್ರು, ಅದರ ಮೇಲೆ ಸುಪಾರಿ ಹೆಂಗ್ ಕೊಟ್ರು ಗೊತ್ತಿಲ್ವಾ ಸರ್ಕಾರಕ್ಕೆ? ಸಿದ್ದರಾಮಯ್ಯನವರೇ, ನಿಮ್ಮ ಹಿರಿಯ ಅಧಿಕಾರಿಗಳಿಗೆ ಗೊತ್ತಿಲ್ವಾ? ಎಷ್ಟು ಮನೆ ಹಾಳು ಮಾಡಿದಿರಿ ಇವತ್ತು? ಗೊತ್ತಿಲ್ವಾ ನಿಮ್ಮ ಅಧಿಕಾರಿಗಳಿಗೆ? ತನಿಖೆ ನಡೆಸಕ್ ನಮ್ದು ಏನು ಮಾಹಿತಿನೇ ಇಲ್ಲ, ಅವರೇನು ಮಾಹಿತಿ ಇಲ್ಲ ಅಂತಾರೆ. ನನ್ನ ಹತ್ರ ಎಲ್ಲ ಇಟ್ಕೊಂಡಿದ್ದೀನಿ ಅಂದ್ರಲ್ವಾ? ಯಾಕೆ ಸುಪಾರಿ ಕೊಟ್ರು? ಕೊಟ್ಟಿದ್ದ ಯಾಕೆ ಸುಪಾರಿನ? ಗೊತ್ತಿಲ್ಲ ನಿಮಗೆ? ಮಾತಾಡಂತೆ ಟೈಮ್ ಇದೆ ಇನ್ನೂ. ನಾನು ಪಾಪ ಅದಕ್ಕೆ ಅವರಿಗೆ ಬಿಟ್ಟುಬಿಟ್ಟಿದ್ದೀನಿ. ಅದ್ಯಾವುದು ನಮಗೆ ಸಮಸ್ಯೆ ಇಲ್ಲ. ನಮ್ಮ ಸಂಬಂಧ ಯಾವುದೇ ರೀತಿಯಲ್ಲಿ ವಿಶ್ವಾಸದ ಕೊರತೆ ಇಲ್ಲ ನಮಗೆ. ಈಗ ಬೆಲೆ ಏರಿಕೆ ಹೌದು, ಅವರ ಬಿಜೆಪಿ ಪಕ್ಷದ ವತಿಯಿಂದ ಕೆಲವು ಕಾರ್ಯಕ್ರಮ ರೂಪಿಸ್ತಾ ಇದ್ದಾರೆ. ನಾವು ಸಹ ಬೆಲೆ ಏರಿಕೆ ವಿರುದ್ಧ ಬಹುಶಃ ನಮ್ಮ ಫ್ರೀಡಂ ಪಾರ್ಕ್ನಲ್ಲಿ ನಮ್ಮ ಕಾರ್ಯಕರ್ತರುಗಳು ಮಾಡಿದ್ದಾರೆ. ಇದರಲ್ಲಿ ನಮ್ಮ ಒಂದು ಹೊಂದಾಣಿಕೆ, ಬಿಜೆಪಿ ಜೆಡಿಎಸ್ನ ಮೈತ್ರಿಗೆ ಯಾವುದೇ ರೀತಿಯ ಚ್ಯುತಿ ಬರತಕ್ಕಂತ ಪ್ರಶ್ನೆ ಇಲ್ಲ. ನಿಖಿಲ್ ಕುಮಾರಸ್ವಾಮಿ ಹೇಳಿರ್ತಕ್ಕಂಥದ್ದು ಬೇರೆ ರೀತಿಯಲ್ಲಿ, ಸುರೇಶ್ ಬಾಬು ಅವರು ಒಂದು ರೀತಿಯಲ್ಲಿ ಹೇಳಿದ್ದಾರೆ. ಇವತ್ತು ನಾನು ಮೀಟಿಂಗ್ ಕರೆದಿದ್ದೆ. ಈಗ ಪಕ್ಷಗಳ ಸಂಘಟನೆ, ಆಯಾ ಪಕ್ಷಗಳು ಚುನಾವಣೆಗಿಂತ ಮುಂಚೆ ಪಕ್ಷ ಸಂಘಟನೆ ಮಾಡಬೇಕಲ್ಲ. ಆ ದೃಷ್ಟಿಯಿಂದ ಅವರ ಕಾರ್ಯಕರ್ತರು ಅವರು ಒಟ್ಟಾಗಿ ಒಂದು ಸಂಘಟನೆಗೆ ಕಾರ್ಯಕ್ರಮ ರೂಪಿಸ್ತಾರೆ. ನಮ್ಮ ಪಕ್ಷದ ಸಂಘಟನೆ ನಾವು ಒಂದು ರೀತಿ ಕಾರ್ಯಕ್ರಮ ರೂಪಿಸಿದ್ವಿ. ಹಾಗಂತ ಹೇಳಿ ನಮ್ಮಲ್ಲಿ ವಿಶ್ವಾಸದ ಕೊರತೆ ಮೂಡಿಸ್ಕೊಳ್ಳಿಕ್ಕೆ, ನಮ್ಮ ಸಂಬಂಧ ಕೆಡಿಸ್ತಕ್ಕಂಥದ್ದಕ್ಕೆ ಆ ಪ್ರಶ್ನೆ ಬರುತ್ತೆ. ಸತ್ಯಮೇವ ಜಯತೆ ಅಂತ ಪದೇ ಪದೇ ಹೇಳಲ್ವಾ? ಕೊನೆಗೆ ಎಲ್ಲ ಒಂದ್ ಕಡೆ ನಮ್ಮ ಕೈ ಇಲ್ಲದೆ ಇದ್ರು ಮೇಲೊಬ್ಬ ಇದ್ದಾನೆ, ಅವನ್ ತೀರ್ಮಾನ ಮಾಡ್ತಾನೆ. ಆ ತೀರ್ಮಾನದಲ್ಲಿ ಗೊತ್ತಾಗೋ ಸತ್ಯ ಏನು? ಸ್ಟೇಟ್ಮೆಂಟ್ ಸುಮ್ಮನೆ ಮಾಡಿಲ್ಲ, ಮಾಹಿತಿ ಇಟ್ಕೊಂಡೇ ಮಾಡಿದ್ದಾರೆ. ಇಲ್ಲಿ ಅಧ್ಯಕ್ಷರು ಇರಲಪ್ಪ, ಆನಂದ್ ಅಂತ ಹೇಳಿ ಹಿಂದೆ ಒಬ್ರು ಉಪಲೋಕ ಆಗ್ತಾ ಇದ್ರು. ಅವರ ನೇತೃತ್ವದಲ್ಲಿ ಇಲ್ಲಿ ಆಗಿರತಕ್ಕಂಥ ಈ ಅಕ್ರಮ ಇದೆಯಲ್ಲ, ಸುಮಾರು 50,000 ಪುಟಗಳ ಒಂದು ವರದಿ ಕೊಟ್ಟಿದ್ದಾರೆ. ಆ ವರದಿ ಎಲ್ಲಿಟ್ಟವ್ರು ಕೇಳಿ. ಈ ಸರ್ಕಾರ 50,000 ಪುಟಗಳ ವರದಿ ಇದೆ.
ಅದರಿಂದ ಅಮಿತ್ ಶಾ ಅವರು ಇವತ್ತು ಅಲ್ಲೇನು ಹೇಳಿದ್ದಾರೆ ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಇಲ್ಲಿ ಪ್ರಶ್ನೆ ಇಲ್ಲಿ ಸಮಾಜವನ್ನ ಹಾಳು ಮಾಡಬೇಕು ಅನ್ನೋದಕ್ಕಲ್ಲ, ಆ ಸಮಾಜದ ಹೆಸರಿನಲ್ಲಿ ಕೆಲವು ಶ್ರೀಮಂತ ವರ್ಗದವರೇನಿದ್ದಾರೆ ಅವರುಗಳು ಏನೇನೋ ಸಮಾಜದ ಹೆಸರನ್ನ ದುರುಪಯೋಗ ಪಡಿಸಿ ಕೋಟ್ಯಾಂತರ ಆಸ್ತಿ ಲಪಟಾಯಿಸಿದ್ದಾರೆ. ಅದು ಆ ಬಡವರಿಗೆ ಹೋಗಬೇಕು ಅನ್ನೋದು ಇವತ್ತು ಕೇಂದ್ರ ಸರ್ಕಾರದ ಉದ್ದೇಶ ಆಗಿದೆ. ಅದರಿಂದ ಇವತ್ತು ಈ ತೀರ್ಮಾನ ಮಾಡಿದೆ. ಕಾಂಗ್ರೆಸ್ ಸರ್ಕಾರದ ಮತ್ತೊಂದು ಆಮೇಲೆ ಮಾತಾಡೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.